ತೂರು ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಸೋರಿಕೆಯಾಗಿದೆ. ಆಕ್ಸಿಜನ್ ಸೋರಿಕೆ ಆಗಿರೋದು ಗೊತ್ತಾಗ್ತಾ ಇದ್ದಂತೆ ಹಸುಗೂಸಿನೊಂದಿಗೆ ಓಡೋಡ್ ಬಂದಿದ್ದಾರೆ ಬಾಣಂತಿ. ಗಾಬರಿಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ರೋಗಿಗಳೆಲ್ಲರೂ ಕೂಡ ಆಸ್ಪತ್ರೆಯಿಂದ ಹೊರಗೋಡು ಬಂದಿದ್ದಾರೆ. ಗರ್ಭಿಣಿಯರೇ ಹೆಚ್ಚಿಲ್ಲಿ, ಹಾಗೆಯೇ ಬಾಣಂತಿಯರು. ಸಿಲಿಂಡರ್ ಸೋರಿಕೆಯಿಂದಾಗಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ತಕ್ಷಣವೇ ಎಚ್ಚೆತ್ತ ಸಿಬ್ಬಂದಿ ಸಿಲಿಂಡರ್ ಸೋರಿಕೆಗೆ ತಡೆ ಒಡ್ಡಿದ್ದಾರೆ. ನಿಟ್ಟುಸಿರು ಬಿಟ್ಟಿದ್ದಾರೆ ರೋಗಿಗಳು ಹಾಗೆ ಆಸ್ಪತ್ರೆಯ ಸಿಬ್ಬಂದಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾರುತಿ ನೀಡ್ತಾ ಹೋಗ್ತಾರೆ. ಮಾರುತಿ, ಹೇಗಾಯ್ತು ಇದು? ಏನ್ ಹೇಳ್ತಾರೆ ಆಸ್ಪತ್ರೆ ಸಿಬ್ಬಂದಿ? ಸ್ಮಿತಾ, ಕಳೆದ ರಾತ್ರಿ ಅಷ್ಟೇ ಸಿಲಿಂಡರ್ಗಳನ್ನ ತಂದು ಆಸ್ಪತ್ರೆಯಲ್ಲಿ ಇಟ್ಟಿರ್ತಾರೆ. ಅದರಲ್ಲೂ ಕೂಡ ಗರ್ಭಿಣಿ ಮಹಿಳೆಯರು ಮತ್ತು ಚಿಕ್ಕ ಚಿಕ್ಕ ನಿನ್ನೆ ಮೊನ್ನೆ ಹುಟ್ಟಿದ ಪುಟ್ಟ ಕಂದಮ್ಮ ಇರುವ ಜಾಗದಲ್ಲಿ ಇದ್ದಂತಹ ಈ ಆಕ್ಸಿಜನ್ ಸಿಲಿಂಡರ್ಗಳು ಓವರ್ ಹೆಡ್ ಆಗಿ ಹೊರಗಡೆ ಬಂದಿದೆ ಅಂತಕ್ಕಂಥ ವಿಚಾರವನ್ನು ಇದೀಗ ಅಷ್ಟೇ ಡಾಕ್ಟರ್ ಹಾವನೂರ್ ಅವರು ತಿಳಿಸಿರುವಂತದ್ದು. ಆದ್ರೆ ಅಲ್ಲಿರುವಂತಹ ಮಹಿಳೆಯರಿಗೂ ಮಾತ್ರ ಈ ಸೋರಿಕೆ ಆಗಿದೆ ಅಂದ ತಕ್ಷಣ ಎಲ್ಲಿ ಸ್ಫೋಟ ಆಗುತ್ತೆ ಅನ್ನೋ ಒಂದು ಭಯಕ್ಕೆ ಚಿಕ್ಕ ಕಂದಮ್ಮಗಳನ್ನು ಎತ್ಕೊಂಡು ಆಚೆ ಬಂದು ನಿಂತ್ಕೊಂಡಂತ ಘಟನೆ ಕೂಡ ಇವತ್ತು ಜಿಲ್ಲಾಸ್ಪತ್ರೆ ನಡೆದಿರುವಂತದ್ದು. ಸದ್ಯಕ್ಕೆ ಡಾಕ್ಟರ್ ಹಾವನೂರನ್ನು ಸಂಪರ್ಕ ಮಾಡಿ ಸರ್ ಏನಿದೆ ಅಂತ ಅಂದಾಗ ಜಿಲ್ಲಾಸ್ಪತ್ರೆ ಆಕ್ಸಿಜನ್ ಸಿಲಿಂಡರ್ ಲೀಕ್ ಆಗಿರೋದನ್ನ ಆತಂಕಗೊಂಡಿರೋ ವಿಚಾರವಾಗಿ ಕೇಳಿದ್ರೆ ಅವ್ರ ಹತ್ರ ಎಮರ್ಜೆನ್ಸಿ ಅಂತ ವಾರ್ಡಲ್ಲಿ ಇಟ್ಟಿರೋ ಸಣ್ಣ ಸಿಲಿಂಡರ್ಗಳು ಓವರ್ ಆಗಿರೋದ್ರಿಂದ ಈ ರೀತಿ ಹೊರ ಸೋರಿಕೆ ಆಗಿರುವಂತದ್ದು ಅಷ್ಟೇ, ಯಾವುದೇ ರೀತಿಯ ಸ್ಫೋಟ ಆಗಿಲ್ಲ ಅಂತಕ್ಕಂಥ ವಿಚಾರವನ್ನ ಇದೀಗ ಡಾಕ್ಟರ್ ಹಾವನೂರ್ ಅವರು ತಿಳಿಸಿರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ಮಾರುತಿ ಮಾಹಿತಿಗಾಗಿ. ತೂರು ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಸೋರಿಕೆಯಾಗಿದೆ. ಆಕ್ಸಿಜನ್ ಸೋರಿಕೆ ಆಗಿರೋದು ಗೊತ್ತಾಗ್ತಾ ಇದ್ದಂತೆ ಹಸುಗೂಸಿನೊಂದಿಗೆ ಓಡೋಡ್ ಬಂದಿದ್ದಾರೆ ಬಾಣಂತಿ. ಗಾಬರಿಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ರೋಗಿಗಳೆಲ್ಲರೂ ಕೂಡ ಆಸ್ಪತ್ರೆಯಿಂದ ಹೊರಗೋಡು ಬಂದಿದ್ದಾರೆ. ಗರ್ಭಿಣಿಯರೇ ಹೆಚ್ಚಿಲ್ಲಿ, ಹಾಗೆಯೇ ಬಾಣಂತಿಯರು. ಸಿಲಿಂಡರ್ ಸೋರಿಕೆಯಿಂದಾಗಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ತಕ್ಷಣವೇ ಎಚ್ಚೆತ್ತ ಸಿಬ್ಬಂದಿ ಸಿಲಿಂಡರ್ ಸೋರಿಕೆಗೆ ತಡೆ ಒಡ್ಡಿದ್ದಾರೆ. ನಿಟ್ಟುಸಿರು ಬಿಟ್ಟಿದ್ದಾರೆ ರೋಗಿಗಳು ಹಾಗೆ ಆಸ್ಪತ್ರೆಯ ಸಿಬ್ಬಂದಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾರುತಿ ನೀಡ್ತಾ ಹೋಗ್ತಾರೆ. ಮಾರುತಿ, ಹೇಗಾಯ್ತು ಇದು? ಏನ್ ಹೇಳ್ತಾರೆ ಆಸ್ಪತ್ರೆ ಸಿಬ್ಬಂದಿ? ಸ್ಮಿತಾ, ಕಳೆದ ರಾತ್ರಿ ಅಷ್ಟೇ ಸಿಲಿಂಡರ್ಗಳನ್ನ ತಂದು ಆಸ್ಪತ್ರೆಯಲ್ಲಿ ಇಟ್ಟಿರ್ತಾರೆ. ಅದರಲ್ಲೂ ಕೂಡ ಗರ್ಭಿಣಿ ಮಹಿಳೆಯರು ಮತ್ತು ಚಿಕ್ಕ ಚಿಕ್ಕ ನಿನ್ನೆ ಮೊನ್ನೆ ಹುಟ್ಟಿದ ಪುಟ್ಟ ಕಂದಮ್ಮ ಇರುವ ಜಾಗದಲ್ಲಿ ಇದ್ದಂತಹ ಈ ಆಕ್ಸಿಜನ್ ಸಿಲಿಂಡರ್ಗಳು ಓವರ್ ಹೆಡ್ ಆಗಿ ಹೊರಗಡೆ ಬಂದಿದೆ ಅಂತಕ್ಕಂಥ ವಿಚಾರವನ್ನು ಇದೀಗ ಅಷ್ಟೇ ಡಾಕ್ಟರ್ ಹಾವನೂರ್ ಅವರು ತಿಳಿಸಿರುವಂತದ್ದು. ಆದ್ರೆ ಅಲ್ಲಿರುವಂತಹ ಮಹಿಳೆಯರಿಗೂ ಮಾತ್ರ ಈ ಸೋರಿಕೆ ಆಗಿದೆ ಅಂದ ತಕ್ಷಣ ಎಲ್ಲಿ ಸ್ಫೋಟ ಆಗುತ್ತೆ ಅನ್ನೋ ಒಂದು ಭಯಕ್ಕೆ ಚಿಕ್ಕ ಕಂದಮ್ಮಗಳನ್ನು ಎತ್ಕೊಂಡು ಆಚೆ ಬಂದು ನಿಂತ್ಕೊಂಡಂತ ಘಟನೆ ಕೂಡ ಇವತ್ತು ಜಿಲ್ಲಾಸ್ಪತ್ರೆ ನಡೆದಿರುವಂತದ್ದು. ಸದ್ಯಕ್ಕೆ ಡಾಕ್ಟರ್ ಹಾವನೂರನ್ನು ಸಂಪರ್ಕ ಮಾಡಿ ಸರ್ ಏನಿದೆ ಅಂತ ಅಂದಾಗ ಜಿಲ್ಲಾಸ್ಪತ್ರೆ ಆಕ್ಸಿಜನ್ ಸಿಲಿಂಡರ್ ಲೀಕ್ ಆಗಿರೋದನ್ನ ಆತಂಕಗೊಂಡಿರೋ ವಿಚಾರವಾಗಿ ಕೇಳಿದ್ರೆ ಅವ್ರ ಹತ್ರ ಎಮರ್ಜೆನ್ಸಿ ಅಂತ ವಾರ್ಡಲ್ಲಿ ಇಟ್ಟಿರೋ ಸಣ್ಣ ಸಿಲಿಂಡರ್ಗಳು ಓವರ್ ಆಗಿರೋದ್ರಿಂದ ಈ ರೀತಿ ಹೊರ ಸೋರಿಕೆ ಆಗಿರುವಂತದ್ದು ಅಷ್ಟೇ, ಯಾವುದೇ ರೀತಿಯ ಸ್ಫೋಟ ಆಗಿಲ್ಲ ಅಂತಕ್ಕಂಥ ವಿಚಾರವನ್ನ ಇದೀಗ ಡಾಕ್ಟರ್ ಹಾವನೂರ್ ಅವರು ತಿಳಿಸಿರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ಮಾರುತಿ ಮಾಹಿತಿಗಾಗಿ. ತೂರು ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಸೋರಿಕೆಯಾಗಿದೆ. ಆಕ್ಸಿಜನ್ ಸೋರಿಕೆ ಆಗಿರೋದು ಗೊತ್ತಾಗ್ತಾ ಇದ್ದಂತೆ ಹಸುಗೂಸಿನೊಂದಿಗೆ ಓಡೋಡ್ ಬಂದಿದ್ದಾರೆ ಬಾಣಂತಿ. ಗಾಬರಿಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ರೋಗಿಗಳೆಲ್ಲರೂ ಕೂಡ ಆಸ್ಪತ್ರೆಯಿಂದ ಹೊರಗೋಡು ಬಂದಿದ್ದಾರೆ. ಗರ್ಭಿಣಿಯರೇ ಹೆಚ್ಚಿಲ್ಲಿ, ಹಾಗೆಯೇ ಬಾಣಂತಿಯರು. ಸಿಲಿಂಡರ್ ಸೋರಿಕೆಯಿಂದಾಗಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ತಕ್ಷಣವೇ ಎಚ್ಚೆತ್ತ ಸಿಬ್ಬಂದಿ ಸಿಲಿಂಡರ್ ಸೋರಿಕೆಗೆ ತಡೆ ಒಡ್ಡಿದ್ದಾರೆ. ನಿಟ್ಟುಸಿರು ಬಿಟ್ಟಿದ್ದಾರೆ ರೋಗಿಗಳು ಹಾಗೆ ಆಸ್ಪತ್ರೆಯ ಸಿಬ್ಬಂದಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾರುತಿ ನೀಡ್ತಾ ಹೋಗ್ತಾರೆ. ಮಾರುತಿ, ಹೇಗಾಯ್ತು ಇದು? ಏನ್ ಹೇಳ್ತಾರೆ ಆಸ್ಪತ್ರೆ ಸಿಬ್ಬಂದಿ? ಸ್ಮಿತಾ, ಕಳೆದ ರಾತ್ರಿ ಅಷ್ಟೇ ಸಿಲಿಂಡರ್ಗಳನ್ನ ತಂದು ಆಸ್ಪತ್ರೆಯಲ್ಲಿ ಇಟ್ಟಿರ್ತಾರೆ. ಅದರಲ್ಲೂ ಕೂಡ ಗರ್ಭಿಣಿ ಮಹಿಳೆಯರು ಮತ್ತು ಚಿಕ್ಕ ಚಿಕ್ಕ ನಿನ್ನೆ ಮೊನ್ನೆ ಹುಟ್ಟಿದ ಪುಟ್ಟ ಕಂದಮ್ಮ ಇರುವ ಜಾಗದಲ್ಲಿ ಇದ್ದಂತಹ ಈ ಆಕ್ಸಿಜನ್ ಸಿಲಿಂಡರ್ಗಳು ಓವರ್ ಹೆಡ್ ಆಗಿ ಹೊರಗಡೆ ಬಂದಿದೆ ಅಂತಕ್ಕಂಥ ವಿಚಾರವನ್ನು ಇದೀಗ ಅಷ್ಟೇ ಡಾಕ್ಟರ್ ಹಾವನೂರ್ ಅವರು ತಿಳಿಸಿರುವಂತದ್ದು. ಆದ್ರೆ ಅಲ್ಲಿರುವಂತಹ ಮಹಿಳೆಯರಿಗೂ ಮಾತ್ರ ಈ ಸೋರಿಕೆ ಆಗಿದೆ ಅಂದ ತಕ್ಷಣ ಎಲ್ಲಿ ಸ್ಫೋಟ ಆಗುತ್ತೆ ಅನ್ನೋ ಒಂದು ಭಯಕ್ಕೆ ಚಿಕ್ಕ ಕಂದಮ್ಮಗಳನ್ನು ಎತ್ಕೊಂಡು ಆಚೆ ಬಂದು ನಿಂತ್ಕೊಂಡಂತ ಘಟನೆ ಕೂಡ ಇವತ್ತು ಜಿಲ್ಲಾಸ್ಪತ್ರೆ ನಡೆದಿರುವಂತದ್ದು. ಸದ್ಯಕ್ಕೆ ಡಾಕ್ಟರ್ ಹಾವನೂರನ್ನು ಸಂಪರ್ಕ ಮಾಡಿ ಸರ್ ಏನಿದೆ ಅಂತ ಅಂದಾಗ ಜಿಲ್ಲಾಸ್ಪತ್ರೆ ಆಕ್ಸಿಜನ್ ಸಿಲಿಂಡರ್ ಲೀಕ್ ಆಗಿರೋದನ್ನ ಆತಂಕಗೊಂಡಿರೋ ವಿಚಾರವಾಗಿ ಕೇಳಿದ್ರೆ ಅವ್ರ ಹತ್ರ ಎಮರ್ಜೆನ್ಸಿ ಅಂತ ವಾರ್ಡಲ್ಲಿ ಇಟ್ಟಿರೋ ಸಣ್ಣ ಸಿಲಿಂಡರ್ಗಳು ಓವರ್ ಆಗಿರೋದ್ರಿಂದ ಈ ರೀತಿ ಹೊರ ಸೋರಿಕೆ ಆಗಿರುವಂತದ್ದು ಅಷ್ಟೇ, ಯಾವುದೇ ರೀತಿಯ ಸ್ಫೋಟ ಆಗಿಲ್ಲ ಅಂತಕ್ಕಂಥ ವಿಚಾರವನ್ನ ಇದೀಗ ಡಾಕ್ಟರ್ ಹಾವನೂರ್ ಅವರು ತಿಳಿಸಿರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ಮಾರುತಿ ಮಾಹಿತಿಗಾಗಿ. ತೂರು ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಸೋರಿಕೆಯಾಗಿದೆ. ಆಕ್ಸಿಜನ್ ಸೋರಿಕೆ ಆಗಿರೋದು ಗೊತ್ತಾಗ್ತಾ ಇದ್ದಂತೆ ಹಸುಗೂಸಿನೊಂದಿಗೆ ಓಡೋಡ್ ಬಂದಿದ್ದಾರೆ ಬಾಣಂತಿ. ಗಾಬರಿಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ರೋಗಿಗಳೆಲ್ಲರೂ ಕೂಡ ಆಸ್ಪತ್ರೆಯಿಂದ ಹೊರಗೋಡು ಬಂದಿದ್ದಾರೆ. ಗರ್ಭಿಣಿಯರೇ ಹೆಚ್ಚಿಲ್ಲಿ, ಹಾಗೆಯೇ ಬಾಣಂತಿಯರು.
ಸಿಲಿಂಡರ್ ಸೋರಿಕೆಯಿಂದಾಗಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ತಕ್ಷಣವೇ ಎಚ್ಚೆತ್ತ ಸಿಬ್ಬಂದಿ ಸಿಲಿಂಡರ್ ಸೋರಿಕೆಗೆ ತಡೆ ಒಡ್ಡಿದ್ದಾರೆ. ನಿಟ್ಟುಸಿರು ಬಿಟ್ಟಿದ್ದಾರೆ ರೋಗಿಗಳು ಹಾಗೆ ಆಸ್ಪತ್ರೆಯ ಸಿಬ್ಬಂದಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾರುತಿ ನೀಡ್ತಾ ಹೋಗ್ತಾರೆ. ಮಾರುತಿ, ಹೇಗಾಯ್ತು ಇದು? ಏನ್ ಹೇಳ್ತಾರೆ ಆಸ್ಪತ್ರೆ ಸಿಬ್ಬಂದಿ? ಸ್ಮಿತಾ, ಕಳೆದ ರಾತ್ರಿ ಅಷ್ಟೇ ಸಿಲಿಂಡರ್ಗಳನ್ನ ತಂದು ಆಸ್ಪತ್ರೆಯಲ್ಲಿ ಇಟ್ಟಿರ್ತಾರೆ. ಅದರಲ್ಲೂ ಕೂಡ ಗರ್ಭಿಣಿ ಮಹಿಳೆಯರು ಮತ್ತು ಚಿಕ್ಕ ಚಿಕ್ಕ ನಿನ್ನೆ ಮೊನ್ನೆ ಹುಟ್ಟಿದ ಪುಟ್ಟ ಪುಟ್ಟ ಕಂದಮ್ಮ ಇರುವ ಜಾಗದಲ್ಲಿ ಇದ್ದಂತಹ ಈ ಆಕ್ಸಿಜನ್ ಸಿಲಿಂಡರ್ಗಳು ಓವರ್ ಹೆಡ್ ಆಗಿ ಹೊರಗಡೆ ಬಂದಿದೆ ಅಂತಕ್ಕಂಥ ವಿಚಾರವನ್ನು ಇದೀಗ ಅಷ್ಟೇ ಡಾಕ್ಟರ್ ಹಾವನೂರ್ ಅವರು ತಿಳಿಸಿರುವಂತದ್ದು. ಆದ್ರೆ ಅಲ್ಲಿರುವಂತಹ ಮಹಿಳೆಯರಿಗೂ ಮಾತ್ರ ಈ ಸೋರಿಕೆ ಆಗಿದೆ ಅಂದ ತಕ್ಷಣ ಎಲ್ಲಿ ಸ್ಫೋಟ ಆಗುತ್ತೆ ಅನ್ನೋ ಒಂದು ಭಯಕ್ಕೆ ಚಿಕ್ಕ ಚಿಕ್ಕ ಕಂದಮ್ಮಗಳನ್ನು ಎತ್ಕೊಂಡು ಆಚೆ ಬಂದು ನಿಂತ್ಕೊಂಡಂತ ಘಟನೆ ಕೂಡ ಇವತ್ತು ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿರುವಂತದ್ದು. ಸದ್ಯಕ್ಕೆ ಡಾಕ್ಟರ್ ಹಾವನೂರನ್ನು ಸಂಪರ್ಕ ಮಾಡಿ ಸರ್ ಏನಿದೆ ಅಂತ ಅಂದಾಗ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಸಿಲಿಂಡರ್ ಲೀಕ್ ಆಗಿರೋದನ್ನ ಆತಂಕಗೊಂಡಿರೋ ವಿಚಾರವಾಗಿ ಕೇಳಿದ್ರೆ ಅವ್ರ ಹತ್ರ ಎಮರ್ಜೆನ್ಸಿ ಅಂತ ವಾರ್ಡಲ್ಲಿ ಇಟ್ಟಿರೋ ಸಣ್ಣ ಸಣ್ಣ ಸಿಲಿಂಡರ್ಗಳು ಓವರ್ ಆಗಿರೋದ್ರಿಂದ ಈ ರೀತಿ ಹೊರ ಸೋರಿಕೆ ಆಗಿರುವಂತದ್ದು ಅಷ್ಟೇ, ಯಾವುದೇ ರೀತಿಯ ಸ್ಫೋಟ ಆಗಿಲ್ಲ ಅಂತಕ್ಕಂಥ ವಿಚಾರವನ್ನ ಇದೀಗ ಡಾಕ್ಟರ್ ಹಾವನೂರ್ ಅವರು ತಿಳಿಸಿರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ಮಾರುತಿ ಮಾಹಿತಿಗಾಗಿ. ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಸೋರಿಕೆಯಾಗಿದೆ. ಆಕ್ಸಿಜನ್ ಸೋರಿಕೆ ಆಗಿರೋದು ಗೊತ್ತಾಗ್ತಾ ಇದ್ದಂತೆ ಹಸುಗೂಸಿನೊಂದಿಗೆ ಓಡೋಡ್ ಬಂದಿದ್ದಾರೆ ಬಾಣಂತಿ. ಗಾಬರಿಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ರೋಗಿಗಳೆಲ್ಲರೂ ಕೂಡ ಆಸ್ಪತ್ರೆಯಿಂದ ಹೊರಗೋಡು ಬಂದಿದ್ದಾರೆ. ಗರ್ಭಿಣಿಯರೇ ಹೆಚ್ಚಿಲ್ಲಿ, ಹಾಗೆಯೇ ಬಾಣಂತಿಯರು. ಸಿಲಿಂಡರ್ ಸೋರಿಕೆಯಿಂದಾಗಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ತಕ್ಷಣವೇ ಎಚ್ಚೆತ್ತ ಸಿಬ್ಬಂದಿ ಸಿಲಿಂಡರ್ ಸೋರಿಕೆಗೆ ತಡೆ ಒಡ್ಡಿದ್ದಾರೆ. ನಿಟ್ಟುಸಿರು ಬಿಟ್ಟಿದ್ದಾರೆ ರೋಗಿಗಳು ಹಾಗೆ ಆಸ್ಪತ್ರೆಯ ಸಿಬ್ಬಂದಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾರುತಿ ನೀಡ್ತಾ ಹೋಗ್ತಾರೆ. ಮಾರುತಿ, ಹೇಗಾಯ್ತು ಇದು? ಏನ್ ಹೇಳ್ತಾರೆ ಆಸ್ಪತ್ರೆ ಸಿಬ್ಬಂದಿ? ಸ್ಮಿತಾ, ಕಳೆದ ರಾತ್ರಿ ಅಷ್ಟೇ ಸಿಲಿಂಡರ್ಗಳನ್ನ ತಂದು ಆಸ್ಪತ್ರೆಯಲ್ಲಿ ಇಟ್ಟಿರ್ತಾರೆ. ಅದರಲ್ಲೂ ಕೂಡ ಗರ್ಭಿಣಿ ಮಹಿಳೆಯರು ಮತ್ತು ಚಿಕ್ಕ ಚಿಕ್ಕ ನಿನ್ನೆ ಮೊನ್ನೆ ಹುಟ್ಟಿದ ಪುಟ್ಟ ಪುಟ್ಟ ಕಂದಮ್ಮ ಇರುವ ಜಾಗದಲ್ಲಿ ಇದ್ದಂತಹ ಈ ಆಕ್ಸಿಜನ್ ಸಿಲಿಂಡರ್ಗಳು ಓವರ್ ಹೆಡ್ ಆಗಿ ಹೊರಗಡೆ ಬಂದಿದೆ ಅಂತಕ್ಕಂಥ ವಿಚಾರವನ್ನು ಇದೀಗ ಅಷ್ಟೇ ಡಾಕ್ಟರ್ ಹಾವನೂರ್ ಅವರು ತಿಳಿಸಿರುವಂತದ್ದು. ಆದ್ರೆ ಅಲ್ಲಿರುವಂತಹ ಮಹಿಳೆಯರಿಗೂ ಮಾತ್ರ ಈ ಸೋರಿಕೆ ಆಗಿದೆ ಅಂದ ತಕ್ಷಣ ಎಲ್ಲಿ ಸ್ಫೋಟ ಆಗುತ್ತೆ ಅನ್ನೋ ಒಂದು ಭಯಕ್ಕೆ ಚಿಕ್ಕ ಚಿಕ್ಕ ಕಂದಮ್ಮಗಳನ್ನು ಎತ್ಕೊಂಡು ಆಚೆ ಬಂದು ನಿಂತ್ಕೊಂಡಂತ ಘಟನೆ ಕೂಡ ಇವತ್ತು ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿರುವಂತದ್ದು. ಸದ್ಯಕ್ಕೆ ಡಾಕ್ಟರ್ ಹಾವನೂರನ್ನು ಸಂಪರ್ಕ ಮಾಡಿ ಸರ್ ಏನಿದೆ ಅಂತ ಅಂದಾಗ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಸಿಲಿಂಡರ್ ಲೀಕ್ ಆಗಿರೋದನ್ನ ಆತಂಕಗೊಂಡಿರೋ ವಿಚಾರವಾಗಿ ಕೇಳಿದ್ರೆ ಅವ್ರ ಹತ್ರ ಎಮರ್ಜೆನ್ಸಿ ಅಂತ ವಾರ್ಡಲ್ಲಿ ಇಟ್ಟಿರೋ ಸಣ್ಣ ಸಣ್ಣ ಸಿಲಿಂಡರ್ಗಳು ಓವರ್ ಆಗಿರೋದ್ರಿಂದ ಈ ರೀತಿ ಹೊರ ಸೋರಿಕೆ ಆಗಿರುವಂತದ್ದು ಅಷ್ಟೇ, ಯಾವುದೇ ರೀತಿಯ ಸ್ಫೋಟ ಆಗಿಲ್ಲ ಅಂತಕ್ಕಂಥ ವಿಚಾರವನ್ನ ಇದೀಗ ಡಾಕ್ಟರ್ ಹಾವನೂರ್ ಅವರು ತಿಳಿಸಿರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ಮಾರುತಿ ಮಾಹಿತಿಗಾಗಿ. ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಸೋರಿಕೆಯಾಗಿದೆ. ಆಕ್ಸಿಜನ್ ಸೋರಿಕೆ ಆಗಿರೋದು ಗೊತ್ತಾಗ್ತಾ ಇದ್ದಂತೆ ಹಸುಗೂಸಿನೊಂದಿಗೆ ಓಡೋಡ್ ಬಂದಿದ್ದಾರೆ ಬಾಣಂತಿ. ಗಾಬರಿಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ರೋಗಿಗಳೆಲ್ಲರೂ ಕೂಡ ಆಸ್ಪತ್ರೆಯಿಂದ ಹೊರಗೋಡು ಬಂದಿದ್ದಾರೆ. ಗರ್ಭಿಣಿಯರೇ ಹೆಚ್ಚಿಲ್ಲಿ, ಹಾಗೆಯೇ ಬಾಣಂತಿಯರು. ಸಿಲಿಂಡರ್ ಸೋರಿಕೆಯಿಂದಾಗಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ತಕ್ಷಣವೇ ಎಚ್ಚೆತ್ತ ಸಿಬ್ಬಂದಿ ಸಿಲಿಂಡರ್ ಸೋರಿಕೆಗೆ ತಡೆ ಒಡ್ಡಿದ್ದಾರೆ. ನಿಟ್ಟುಸಿರು ಬಿಟ್ಟಿದ್ದಾರೆ ರೋಗಿಗಳು ಹಾಗೆ ಆಸ್ಪತ್ರೆಯ ಸಿಬ್ಬಂದಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾರುತಿ ನೀಡ್ತಾ ಹೋಗ್ತಾರೆ. ಮಾರುತಿ, ಹೇಗಾಯ್ತು ಇದು? ಏನ್ ಹೇಳ್ತಾರೆ ಆಸ್ಪತ್ರೆ ಸಿಬ್ಬಂದಿ? ಸ್ಮಿತಾ, ಕಳೆದ ರಾತ್ರಿ ಅಷ್ಟೇ ಸಿಲಿಂಡರ್ಗಳನ್ನ ತಂದು ಆಸ್ಪತ್ರೆಯಲ್ಲಿ ಇಟ್ಟಿರ್ತಾರೆ. ಅದರಲ್ಲೂ ಕೂಡ ಗರ್ಭಿಣಿ ಮಹಿಳೆಯರು ಮತ್ತು ಚಿಕ್ಕ ಚಿಕ್ಕ ನಿನ್ನೆ ಮೊನ್ನೆ ಹುಟ್ಟಿದ ಪುಟ್ಟ ಪುಟ್ಟ ಕಂದಮ್ಮ ಇರುವ ಜಾಗದಲ್ಲಿ ಇದ್ದಂತಹ ಈ ಆಕ್ಸಿಜನ್ ಸಿಲಿಂಡರ್ಗಳು ಓವರ್ ಹೆಡ್ ಆಗಿ ಹೊರಗಡೆ ಬಂದಿದೆ ಅಂತಕ್ಕಂಥ ವಿಚಾರವನ್ನು ಇದೀಗ ಅಷ್ಟೇ ಡಾಕ್ಟರ್ ಹಾವನೂರ್ ಅವರು ತಿಳಿಸಿರುವಂತದ್ದು. ಆದ್ರೆ ಅಲ್ಲಿರುವಂತಹ ಮಹಿಳೆಯರಿಗೂ ಮಾತ್ರ ಈ ಸೋರಿಕೆ ಆಗಿದೆ ಅಂದ ತಕ್ಷಣ ಎಲ್ಲಿ ಸ್ಫೋಟ ಆಗುತ್ತೆ ಅನ್ನೋ ಒಂದು ಭಯಕ್ಕೆ ಚಿಕ್ಕ ಚಿಕ್ಕ ಕಂದಮ್ಮಗಳನ್ನು ಎತ್ಕೊಂಡು ಆಚೆ ಬಂದು ನಿಂತ್ಕೊಂಡಂತ ಘಟನೆ ಕೂಡ ಇವತ್ತು ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿರುವಂತದ್ದು. ಸದ್ಯಕ್ಕೆ ಡಾಕ್ಟರ್ ಹಾವನೂರನ್ನು ಸಂಪರ್ಕ ಮಾಡಿ ಸರ್ ಏನಿದೆ ಅಂತ ಅಂದಾಗ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಸಿಲಿಂಡರ್ ಲೀಕ್ ಆಗಿರೋದನ್ನ ಆತಂಕಗೊಂಡಿರೋ ವಿಚಾರವಾಗಿ ಕೇಳಿದ್ರೆ ಅವ್ರ ಹತ್ರ ಎಮರ್ಜೆನ್ಸಿ ಅಂತ ವಾರ್ಡಲ್ಲಿ ಇಟ್ಟಿರೋ ಸಣ್ಣ ಸಣ್ಣ ಸಿಲಿಂಡರ್ಗಳು ಓವರ್ ಆಗಿರೋದ್ರಿಂದ ಈ ರೀತಿ ಹೊರ ಸೋರಿಕೆ ಆಗಿರುವಂತದ್ದು ಅಷ್ಟೇ, ಯಾವುದೇ ರೀತಿಯ ಸ್ಫೋಟ ಆಗಿಲ್ಲ ಅಂತಕ್ಕಂಥ ವಿಚಾರವನ್ನ ಇದೀಗ ಡಾಕ್ಟರ್ ಹಾವನೂರ್ ಅವರು ತಿಳಿಸಿರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ಮಾರುತಿ ಮಾಹಿತಿಗಾಗಿ.